ಹಾಯ್ ಹಲೋ ಫ್ರೆಂಡ್ಸ್, ರೇಖಾ ಫ್ಯಾಷನ್ ಡಿಸೈನರಲ್ಲಿ ನಿಮ್ಮ ಸ್ವಾಗತ ಇದೆ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಬೇರೆ ಥರ ನೆಕ್ಕನ್ನು ನೋಡೋಣ. ನೋಡಿ, ಇಲ್ಲಿ ನಾನು ಬ್ಯಾಕ್ ಸೈಡನ್ನು ಈ ನೆಕ್ ಮಾಡಿದ್ದೀನಿ. ಇವಾಗ ಇಷ್ಟೊಂದು ಡೀಪ್ ಇತ್ತು. ಆಮೇಲೆ ಹಾಕೊಂಡಾಗ ನೋಡಿ, ಈ ಕಾರ್ನರ್ ಇದೆ ಅಲ್ವಾ, ಈ ಕಾರ್ನರ್ ಎತ್ಕೊಳ್ಳುತ್ತೆ. ಹಾಕೊಂಡಾಗ ಈ ಕಾರ್ನರ್ ಅದಕ್ಕಾಗಿ ನಾವು ಇಲ್ಲೊಂದು ಬೋ ಫಿಕ್ಸ್ ಮಾಡಿದ್ರೆ ಇದು ನೀಟಾಗಿ ಕುತ್ಕೊಳ್ಳುತ್ತೆ. ಮತ್ತು ಇಲ್ಲೇ ಇನ್ನೂ ಒಂಥರ ಶೇಪ್ ನೆಕ್ ಡಿಸೈನ್ ಆಗುತ್ತೆ. ಆಮೇಲೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಈ ಕೋನ ಕೂಡ ಎತ್ಕೊಳ್ಳಲ್ಲ. ಬಟ್ ಇಲ್ಲಿ ಹಾಕಬೇಕಾದ್ರೆ ಬೋ ಹಾಕಬೇಕಾದ್ರೆ ಅದು ಕರೆಕ್ಟಾಗಿ ಯಾವ ಥರ ಹಾಕಬೇಕು ಅದನ್ನ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಬೋ ಹಾಕಬೇಕಾದ್ರೆ ನಾವೇನು ಮಾಡ್ತೀವಿ, ಇಷ್ಟು ಬಾಕ್ಸ್ ಪೀಸನ್ನು ತೊಗೊಳ್ತೀವಿ. ಮತ್ತು ತೊಗೋಬೇಕಾದ್ರೆ ನೋಡಿ, ಈ ಲೆಂತ್ ಎಷ್ಟಿದೆ ಅಲ್ವಾ, ನೀವು ಕ್ಯಾನ್ವಸಲ್ಲಿ ಕಟ್ ಮಾಡಿರ್ತೀರ. ನೋಡಿ, ನಾನು ಕೂಡ ಈ ಕ್ಯಾನ್ವಸನ್ನು ಕಟ್ ಮಾಡಿದ್ದೀನಿ. ನೋಡಿ, ಹೀಗೆ ಕ್ಯಾನ್ವಸನ್ನು ಕಟ್ ಮಾಡಿ ಈ ಸೈಜ್ ಎಷ್ಟಿದೆ ಮಿಡಲ್ ಸೈಜ್ ನೋಡಿಕೊಂಡು, ನೋಡಿ ಇಲ್ಲಿಂದ ಇಲ್ಲಿಗೆ 8 ಇಂಚ್ ಇದೆ. ಈ ಸೈಜ್ ನೋಡಿಕೊಂಡು ಇದಕ್ಕಿಂತ ಒಂದು 2 ಇಂಚ್ 3 ಇಂಚ್ ನೀವು ಎಕ್ಸ್ಟ್ರಾ ತೊಗೋಬೇಕು. ತೊಗೊಂಡಾಗ ಇದು ಬಾಕ್ಸ್ ಪೀಸನ್ನು ಸ್ಟಿಚ್ ಮಾಡಿಕೊಂಡು ಮತ್ತು ಕೆಳಗಡೆ ಕೂಡ ಇದು ಇನ್ನೊಂದು ಬಟ್ಟೆ ಹಾಕಿ ಸ್ಟಿಚ್ ಮಾಡಬೇಕು. ನಾನು ಅದು ಹೇಳ್ತೀನಿ, ಬಟ್ ಸುಮ್ಮನೆ ಇದು ಎಕ್ಸಾಂಪಲ್ ಮಾಡಿದ್ದೀನಿ. ನೋಡಿ, ಈ ಥರ ಫಿಲ್ಟ್ ತೊಗೊಂಡು ಹೀಗೆ ಫಿಲ್ಟ್ ತೊಗೊಂಡು ನಾವು ಇಲ್ಲಿ ಫಿಕ್ಸ್ ಮಾಡಬೇಕು. ನೋಡಿ, ಈ ಥರ ಹೀಗೆ. ಮತ್ತು ಇದು ಈ ಕಡೆಯಿಂದ ಹೀಗೆ ಅಲ್ವಾ, ಈ ಥರ ಕೂಡ್ಸೋವಾಗ ಇದು ಈ ಡಿಸ್ಟೆನ್ಸ್ ಎಷ್ಟಿದೆ ಮತ್ತು ಕರೆಕ್ಟಾಗಿ ಅದಕ್ಕೇ ಕರೆಕ್ಟಾಗಿ ಪರ್ಫೆಕ್ಟಾಗಿ ರೌಂಡ್ಗೆ ಕೂತ್ಕೋಬೇಕಾದ್ರೆ ಅದು ಯಾವ ರೀತಿ ಮಾಡಬೇಕು, ಅದು ಏನಾದರೂ ನಾವು ಹೀಗೆ ಅಂದಾಜಿಗೆ ಹಾಕಿದ್ರೆ ನೋಡಿ ಶೇಪ್ ಕೂಡ ಚೇಂಜ್ ಆಗಿ ನೀಟಾಗಿ ಬರೋಲ್ಲ. ಆಮೇಲೆ ಹಾಕೊಂಡಾಗ ಕೂಡ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ಏನು ಮಾಡಬೇಕು ನೋಡಿ ಫ್ರೆಂಡ್ಸ್, ಇದೇನೆ ನಾನು ಈ ರೆಡ್ ಕಲರ್ ಬಟ್ಟೆಯಲ್ಲಿ, ನೋಡಿ ಇದು ರೆಡ್ ಕಲರ್ ಬಟ್ಟೆಯಲ್ಲಿ ನಾನು ಫೋಲ್ಡ್ ಮಾಡಿ ಮೀನ್ಸ್ ಈ ಥರ ಬಾಕ್ಸ್ ಪೀಸ್ ಮಾಡಿಬಿಟ್ಟು ಹೊರಗಡೆ ತೆಗೆದುಬಿಟ್ಟು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಇದರಲ್ಲಿ ರೆಡಿ ಮಾಡ್ಕೊಳ್ಳೋಣ. ಸೇಮ್ ಇದೇ ಥರ ಇದರಲ್ಲಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದೇನೇ ಬಾರ್ಡ್ರಲ್ಲಿ ಇರೋದನ್ನ ಇದು ಒಂದು ಸ್ವಲ್ಪ, ಮತ್ತು ಇದು ಕೂಡ ಸೇಮ್ ಬಾರ್ಡರ್ ಇದೆ. ನೀವೇನಾದರೂ 2 ಥರ ಇರಲಿಲ್ಲ ಅಂತಂದರೆ ಒಂದು ಸಿಂಗಲ್ ಇದಕ್ಕೆ ಲೈನಿಂಗ್ ಹಾಕಿ ಕೂಡ ಮಾಡ್ಬೋದು. ಇವಾಗ ನಾನೇನು ಮಾಡ್ತಾಯಿದ್ದೀನಿ, ಈಗ ಇಟ್ಕೊಂಡು ನೋಡಿ ಅಕ್ಕಪಕ್ಕ ಸ್ಟಿಚ್ ಹಾಕೋಬಿಡ್ತೀನಿ. ನೋಡಿ, ಅದು 8 ಇಂಚ್ ಅಗಲ ಐತಲ್ವ, ಇದನ್ನ ಬಂದುಬಿಟ್ಟು ನಾನು 10 ರಿಂದ 11 ಇಂಚಷ್ಟು ಅಗಲ ಇಟ್ಟಿರ್ತೀನಿ. ಫ್ರೆಂಡ್ಸ್, ಈ ಕಡೆ ಒಂದು ಹೊಲಿಗೆ ಈ ಕಡೆ ಒಂದು ಹೊಲಿಗೆ ಹಾಕ್ಬಿಟ್ಟು ಒಳಗಡೆ ಬಟ್ಟೆನ ನಾವು ಈ ಥರ ಉಲ್ಟಾ ಮಾಡೋಣ. ಹಾಗೇನಾಯಿತು, ಈ ಕಡೆನೂ ಫಿನಿಶಿಂಗ್ ಈ ಕಡೆನೂ ಫಿನಿಶಿಂಗ್ ನಮ್ಗೆ ನೀಟಾಗಿ ಬರುತ್ತೆ. ಬಂದಾದಮೇಲೆ ಕರೆಕ್ಟಾಗಿ ನೋಡಿ ಫ್ರೆಂಡ್ಸ್, ಇದು ಎಷ್ಟಿದೆ ನಮಗೊಂದು 10 ಇಂಚಲ್ಲಿ 8 ಇಂಚಷ್ಟಲ್ಲಿ ಅಗಲ ಇತ್ತು ಈ ಕ್ಯಾನ್ವಸಲ್ಲಿ. ನೋಡಿ, ಹೀಗೆ 8 ಇಂಚ್ ಅಗಲ ಇತ್ತಲ್ವ, ಇದು ನಮಗೆ 2 ಇಂಚ್ 3 ಇಂಚ್ ನಾವು ಎಕ್ಸ್ಟ್ರಾ ತೊಗೋಬೇಕು. ಮೀನ್ಸ್ 8 + 3 ಎಷ್ಟಾಯಿತು, 11 ಆಯಿತು. ಇಲ್ಲಿ ಒಂಚೂರು ಮಾರ್ಕ್ ಹಾಕೊಳ್ಳೋಣ. 11 ಅಂತಂದರೆ ಇದರ ಮಿಡಲ್ ಪಾಯಿಂಟ್ ಎಷ್ಟು, 5.5. ನೋಡಿ, ಹೀಗೆ ಇಲ್ಲಿ ನಾವು ಏನು ಮಾಡೋಣ, ಫಿಲ್ಟ್ ತೊಗೊಳ್ಳೋಣ. ಎಲ್ಲನೂ ನೀಟಾಗಿ ಚಿಕ್ಕದಾಗಿ ಫಿಲ್ಟ್ ತೊಗೊಳ್ಳೋಣ. ನೋಡಿ, ಹೀಗೆ 1 2 3 4 5 6 ನೋಡಿ, ಹೀಗೆ ಇಷ್ಟು ಫಿಲ್ಟ್ ಬಂತು. ಇಲ್ಲಿ ಫಿಲ್ಟ್ ಬಂದಮೇಲೆ ನೀವು ಕೈಯಿಂದ ಗಂಟಾದ್ರೆ ಹಾಕಿ, ಅದರ್ವೈಸ್ ಇಲ್ಲಿ ಸ್ಟಿಚಿಂಗ್ ಆದ್ರೆ ಮಾಡ್ಕೊಳ್ಳಿ. ಯಾಕಂದರೆ ಈ ಫಿಲ್ಟ್ ಬಿಟ್ಟು ಹೋಗ್ಬಾರ್ದಲ್ವ, ಅದಕ್ಕಾಗಿ. ನೋಡಿ, ಇಲ್ಲಿ ಗಟ್ಟಿಯಾಗಿ 1-2 ಸ್ಟಿಚ್ ಹಾಕಿ, ಆಮೇಲೆ ಬೇಕಾದ್ರೆ ಇಲ್ಲಿ ನಾವು ಬಟನ್ ಕೂಡ ಹಾಕ್ಬೋದು. ನೋಡಿ, ಇದನ್ನ ನಾನು ಗಟ್ಟಿ ಮಾಡಿದೆ. ಇವಾಗ ಇಷ್ಟು ಆದ ನಂತರ ನೋಡಿ, ಡೈರೆಕ್ಟ್ ನಾವು ಬ್ಲೌಸ್ ಮೇಲೆ ಫಿಕ್ಸ್ ಮಾಡಿದ್ರೆ ನೋಡಿ, ಹೀಗೆ ಫಿಕ್ಸ್ ಮಾಡಬೇಕಲ್ವ. ಇದು ಈ ಫಿಕ್ಸ್ ಮಾಡೋವಾಗ ಏನಾಗುತ್ತೆ, ಈ ಡಿಸ್ಟೆನ್ಸ್ ಕರೆಕ್ಟಾಗಿ ಸೆಂಟರ್ ಮತ್ತು ಇದು ಹೀಗೆ ಗೊತ್ತಾಗಲ್ಲ ನೀಟಾಗಿ ಇದಕ್ಕೆ ಯಾವ ಥರ ಇಡಬೇಕಂತ. ಈ ಡಿಸ್ಟೆನ್ಸ್ ಹೆಚ್ಚು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಒಂದು ಟ್ರಿಕ್ ಏನಂತಂದರೆ ನೋಡಿ ಫ್ರೆಂಡ್ಸ್, ಇವಾಗ ನಮ್ದು ಇದು ಕ್ಯಾನ್ವಾಸ್ ಪೇಪರನ್ನು ನಾವು ಅಲ್ಲಿಂದ ಕಟ್ ಮಾಡಿದೆಯಲ್ವಾ, ಇಲ್ಲಿ ಸೆಂಟರ್ ಇದೆ. ಇದೇನು ನಾವು ಹೀಗೆ ನೀಟಾಗಿ ಸೆಂಟರ್ ಇಟ್ಕೊಳ್ಳೋಣ. ನೋಡಿ, ಮತ್ತು ಆ ಬೋ ರೌಂಡಿಂಗ್ ಎಲ್ಲಿದೆ ಅಷ್ಟಕ್ಕೆ ನೀಟಾಗಿ ಇಟ್ಕೊಂಡು ಪಿನ್ ಹಾಕ್ಕೊಳ್ಳೋಣ. ಇದನ್ನು ನೀವು ಪೇಪರ್ ಮೇಲೆ ಕೂಡ ಮಾಡ್ಬೋದು, ಬಟ್ ಮತ್ತೆ ಪೇಪರ್ ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಇದರಲ್ಲೇ ನಾವು ನೀಟಾಗಿ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ನೋಡಿ, ಇಲ್ಲಿ ರೌಂಡಿಂಗ್ ಇದೆ, ಆ ಸೆಂಟರ್ ಲೈನಿಂಗ್ನ ನಾವು ಕಟ್ ಮಾಡಿರೋದಲ್ಲಿ ಲೈನು. ನೋಡಿ, ಹೀಗೆ ಇದು ಮಾಡಿಬಿಟ್ಟು ಇವಾಗ ಏನು ಮಾಡೋಣ, ಉಲ್ಟಾ ಮಾಡೋಣ. ನೋಡಿ, ಹೀಗೆ ಇಟ್ಕೊಂಡು ನೋಡಿ, ಈ ರೌಂಡಿಂಗ್ ಹತ್ರ ಕ್ಯಾನ್ವಾಸ್ ಮೇಲೆ ಬೇಡ ಫ್ರೆಂಡ್ಸ್. ನೋಡಿ, ಅದ್ರ ಪಕ್ಕಕ್ಕೆ ಕರೆಕ್ಟಾಗಿ ನೋಡಿ, ಹೀಗೆ ಅದ್ರ ಪಕ್ಕಕ್ಕೆ ನೀಟಾಗಿ ಸ್ಟಿಚ್ ಹಾಕೊಳ್ಳೋಣ. ಹಾಗಾಗಿ ನಿಮ್ದು ಈ ಬೋ ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗಲ್ಲ, ಮತ್ತು ಹೆಚ್ಚು ಕಮ್ಮಿ ಆದರೂ ಕೂಡ ಶೋಲ್ಡರ್ ಪ್ರಾಬ್ಲಮ್ ಆಗಲ್ಲ. ಇದು ಒಂದು ಸ್ವಲ್ಪ ಆದರೂ ಹೆಚ್ಚು ಕಮ್ಮಿ ಆದರೆ ಶೋಲ್ಡರ್ ನಮ್ಮದು ಹೆಚ್ಚು ಕಮ್ಮಿ ಆಗುತ್ತಲ್ವ. ನೋಡಿ, ಇಷ್ಟೇ ಕರೆಕ್ಟಾಗಿ ನಾವು ಹಾಕಿದ್ರೆ ಅಲ್ಲಿ ಅಂಟ್ಸೋಕ್ಕೂ ಕೂಡ ನಮ್ಗೆ ಕರೆಕ್ಟಾಗಿ ಒಂದು ಇದು ಸಿಗುತ್ತೆ, ಅಂದಾಜು ಸಿಗುತ್ತೆ. ಇಷ್ಟೇ ಬಟ್ಟೆ ನಾವಲ್ಲಿ ಬೋನ ಅಲ್ಲಿ ಅಂಟಿಸ್ಬೇಕು ಅಂತ, ಸ್ಟಿಚ್ ಮಾಡಬೇಕಂತ. ನೋಡಿ, ಕರೆಕ್ಟಾಗಿ ಅದೆಷ್ಟಿದೆ ಅಷ್ಟಕ್ಕೇ ನಾನೇನು ಮಾಡಿದೆ, ಸ್ಟಿಚ್ ಹಾಕೊಂಡೆ. ಇವಾಗ ನೋಡಿ, ನಮಗೇನಾಯಿತು, ಪರ್ಫೆಕ್ಟ್ ಮೆಜರ್ಮೆಂಟ್ ಸಿಕ್ತು. ನೋಡಿ, ಇದು ಮತ್ತು ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಸಿಕ್ತು. ಮೀನ್ಸ್ ಈ ಕಡೆ ಏನಾಯಿತು, ವೇಸ್ಟ್ ಆಯಿತು. ನೀವು ಇಲ್ಲೆಲ್ಲನೂ ಓರ್ಲಾಕ್ ಹಾಕಿ ಲಾಕ್ ಮಾಡ್ಬೋದು. ಇವಾಗ ನೋಡಿ, ಇದು ಮತ್ತು ಪಿನ್ ತೆಗೆದುಬಿಡೋಣ.
ಇವಾಗ ಏನು ಮಾಡೋಣ, ಈ ರೌಂಡಿಂಗ್ ಈ ಬ್ಲೌಸಲ್ಲಿ ಇಟ್ಕೊಳ್ಳೋಣ. ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ನೋಡಿ ಹೀಗೆ ನೋಡಿ ಫ್ರೆಂಡ್ಸ್. ಇವಾಗೇನಾಗುತ್ತೆ, ನಮ್ಮದು ಶೋಲ್ಡರ್ ಹೆಚ್ಚು ಕಮ್ಮಿ ಆಗೋಲ್ಲ. ಯಾಕಂದರೆ ನೀವು ಇಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ರೆ ನಿಮ್ಮ ಶೋಲ್ಡರ್ ಏನಾಗುತ್ತೆ ಆ ಕಡೆ ಫಾಲ್ ಆಗುತ್ತೆ. ಆಮೇಲೆ ಕಡಿಮೆ ಮಾಡಿದ್ರು ಕೂಡ ಏನಾಗುತ್ತೆ, ಬ್ಯಾಕ್ ಸೈಡ್ ಈಗ ಹಿಡ್ದಂಗೆ ಆಗುತ್ತೆ. ನಾವು ಎಷ್ಟು ಕಟ್ ಮಾಡಿದ್ದೀವಿ ಅಷ್ಟಿಗೆ ಕರೆಕ್ಟಾಗಿ ಇಟ್ಕೋಬೇಕು ನೋಡಿ. ಆ ಕ್ಯಾನ್ವಾಸ್ ಪೇಪರ್ ಮೇಲೆ ಅಲ್ಲಿ ಸ್ಟಿಚ್ ಮಾಡೋದ್ರಿಂದನೂ ಈ ಶೇಪ್ ಕೂಡ ನೀಟಾಗಿ ಬಂತು. ಮತ್ತು ಇಷ್ಟೇ ಇಲ್ಲಿ ಯೂಸ್ ಮಾಡಬೇಕಂತಲೂ ಕೂಡ ಗೊತ್ತಾಯಿತು. ಇವಾಗ ನೋಡಿ ಇಲ್ಲಿ ಪಕ್ಕ ಮಾಡ್ಕೊಂಡ್ಬಿಡೋಣ ನೋಡಿ. ಇವಾಗ ಏನು ಮಾಡೋಣ, ಇಲ್ಲಿ ಕರೆಕ್ಟಾಗಿ ನೀಟಾಗಿ ಆ ಸ್ಟಿಚಿಂಗ್ ಏನು ಹಾಕಿದ್ದೀವಲ್ಲೋ ನಾವು ಅಲ್ಲಿಗೆ ಸ್ಟಿಚ್ ಹಾಕೊಳ್ಳೋಣ ನೀಟಾಗಿ. ಇವಾಗೇನಾಗುತ್ತೆ, ಪರ್ಫೆಕ್ಟಾಗಿ ನಮಗೆ ಅಳತೆ ಸಿಗುತ್ತೆ. ಇದು ಇಲ್ಲಿಗೆ ಹಾಕೋಣ, ಅಲ್ಲಿಗೆ ಹಾಕೋಣ. ಕೆಲವರು ಬೋಟ್ ನೆಕ್ ಹೊಲ್ಕೊಳ್ತಾರೆ, ಬಟ್ ಅಷ್ಟೆಲ್ಲ ಓಪನ್ ಬೇಡ, ಡಿಸೈನು ಬೇಕಂತ ಹೇಳ್ತಾರೆ. ಆಗ ಈ ಬೋ ನಾವು ಹಾಕಿದ್ರೆ ಎರಡೆರಡು ನೆಕ್ನ ಇಲ್ಲಿ ಕ್ರಿಯೇಟ್ ಆಗುತ್ತೆ ನೋಡಿ. ಹೀಗೆ ನೋಡಿ ಫ್ರೆಂಡ್ಸ್, ಇಲ್ಲೇನಾಯಿತು, ಇದು ಒಂದು ನೆಕ್ ರೆಡಿ ಆಯಿತು. ಮತ್ತು ಮೇಲ್ಗಡೆ ಕೂಡ ಈ ಥರ ಒಂದು ನೆಕ್ ರೆಡಿ ಆಯಿತು. ಇದು ಕೂಡ ಸ್ವಲ್ಪ ಬೋಟ್ ನೆಕ್ಕಲ್ಲೇ ಬರುತ್ತೆ. ಈ ಥರ ಇಟ್ಕೊಂಡ್ರೆ ನೋಡಿ, ಇಲ್ಲೊಂದು ನೆಕ್ಕು ಚೆನ್ನಾಗಿ ಕಾಣುತ್ತೆ, ಮತ್ತು ಇದು ಕೂಡ ನೆಕ್ ಚೆನ್ನಾಗಿ ಕಾಣುತ್ತೆ. ಇದು ಪರ್ಫೆಕ್ಟಾಗಿದ್ದರೆ ಮಾತ್ರ ಇದೆಲ್ಲ ನೀವು ನೀಟಾಗಿ ಕೊಡೋಕ್ಕೆ ಸಾಧ್ಯ ನೋಡಿ. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ರೆಡಿ ಮಾಡಿಕೊಂಡು ನೀವು ಇಲ್ಲಿ ಈ ಥರ ನೋಡಿ, ನನ್ನ ಹತ್ರ ಸದ್ಯಕ್ಕೆಲ್ಲ ಬೇರೆ ಗೋಲ್ಡ್ ಕಲರ್ ಇದೆ. ನೀವು ಇದ್ರ ಕಾಂಟ್ರಾಸ್ಟೇ ನೋಡಿ, ಇಲ್ಲಿ ಪಿಂಕ್ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಬಟನ್ ಹಾಕಿ ಇನ್ನೂ ಚೆನ್ನಾಗಿ ಮಾಡ್ಬೋದು.